ನೋಡಿ, ಪರಿಸ್ಥಿತಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಬಿಟ್ಟು ಬಿಡದೆ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಆರ್ಎಸ್ಎಸ್ ನೋಂದಣಿಯ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ ಕಾಂಗ್ರೆಸ್. ನೋಂದಣಿ ಯಾಕಾಗಿಲ್ಲ, ಯಾಕೆ ಆಗ್ಬಾರದು, ಕಾನೂನಿನ ವ್ಯಾಪ್ತಿಯಲ್ಲಿ ಆಗ್ಬೇಕಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ತಾ ಇದೆ. ಆರ್ಎಸ್ಎಸ್ನ ವಿಚಾರವಾಗಿ ಬಿಕೆ ಹರಿಪ್ರಸಾದ್ ಯತೀಂದ್ರ ಕಿಡಿಕಾರಿದ್ದಾರೆ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಆರ್ಎಸ್ಎಸ್, ಜೈಷ್ ಎ ಮೊಹಮ್ಮದ್, ತಾಲಿಬಾನ್ ಈ ಎಲ್ಲ ಸಂಘಟನೆಗಳು ನೋಂದಣಿಯನ್ನ ಮಾಡಿಕೊಂಡಿಲ್ಲ. ಆರ್ಎಸ್ಎಸ್ಗೂ ಇವುಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತ ಹರಿಪ್ರಸಾದ್ ಮಾತಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಈ ವಿವಾದದ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಯತೀಂದ್ರ, ಆರ್ಎಸ್ಎಸ್ ಕೋಮುವಾದ, ಮನುವಾದದ ವಿಷ ತುಂಬಿದೆ ಅಂತ ಹರಿಪ್ರಸಾದ್ ಹೇಳ್ತಾ ಇದ್ರೆ, ಆರ್ಎಸ್ಎಸ್ ಅಂದ್ರೆ ವಿಷ ಸರ್ಪ ಇದ್ದಂತೆ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಈ ರೀತಿಯ ಹೇಳಿಕೆಗಳು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ನಾನಾ ರೀತಿಯ ಜ್ವಲಂತ ಸಮಸ್ಯೆಗಳು ಸಾವಿರ ಇದೆ. ಬರಗಾಲದ ಪರಿಸ್ಥಿತಿ ಇದೆ. ರೈತರು ಹೊಡೆದಾಡ್ತಾ ಇದ್ದಾರೆ, ಪರಿಹಾರ ಸಿಗ್ತಾ ಇಲ್ಲ ಅಂತ. 34 ರೂಪಾಯಿ, 54 ರೂಪಾಯಿ, 59 ರೂಪಾಯಿ ಪರಿಹಾರ ಸಿಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿ ನೀವು. ಅದನ್ನು ಬಿಟ್ಟು ಆರ್ಎಸ್ಎಸ್ ವಿಷಾಂತರ ಮಾಡ್ತಾ ಇದ್ದೀರಿ ಅನ್ನುವಂತ ಆರೋಪವನ್ನ ಈಗ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್